ಈ ಎಣ್ಣೆಯಿಂದ ನಿಮ್ಮ ಪಿಗ್ಮೆಂಟೇಷನ್ ಹೋಗುತ್ತೆ ಅಂದರೆ ನಂಬ್ತೀರಾ? ಖಂಡಿತ ನಂಬಬೇಕು. ತುಂಬ ಚೆನ್ನಾಗಿದೆ, ಖಂಡಿತ ಟ್ರೈ ಮಾಡಿ. ಈ 1 ಸ್ಪೂನ್ ಕ್ರೀಮ್ ಇದ್ದರೆ ನಿಮ್ಮ ಒಂದು ಪಿಗ್ಮೆಂಟೇಷನ್ ಹೋಗೋದ್ರಲ್ಲಿ 2 ಮಾತಿಲ್ಲ. ನಿಮ್ಮ ಮುಖದಲ್ಲಿರುವಂಥ ಏಕನೇ ಮಾರ್ಕ್ಸ್ ಕೂಡ ಇದರಿಂದ ಹೋಗುತ್ತೆ. ತುಂಬ ಪವರ್ಫುಲ್ ಆಗಿರುವಂಥ ಕ್ರೀಮು. ಲವಂಗದಿಂದ ನಮ್ಮ ಒಂದು ಪಿಗ್ಮೆಂಟೇಷನ್ ಹೋಗುತ್ತೆ ಅಂದರೆ ನಂಬ್ತೀರಾ? ಖಂಡಿತ ನಂಬಬೇಕು. ಈ ಲವಂಗ ನಮ್ಮ ಒಂದು ಪಿಗ್ಮೆಂಟೇಷನನ್ನು ಲೈಟ್ ಮಾಡಲಿಕ್ಕೆ, ಹೋಗ್ಲಾಡಿಸ್ಲಿಕ್ಕೆ, ರೆಡ್ಯೂಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ವಿಡಿಯೋನ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೂರ್ತಿ ವಿಡಿಯೋ ಇಲ್ಲಿ ಅಪ್ಲೋಡ್ ಮಾಡಿರಲ್ಲ ನಾನು. ಸೊ ಪೂರ್ತಿ ವಿಡಿಯೋ ಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಯೂಟ್ಯೂಬ್ ಚಾನಲಿಗೆ ಬಂದು ನೀವು ವಾಚ್ ಮಾಡ್ಬೋದು. ಯಾಕೆಂದರೆ ಕಮೆಂಟ್ಸ್ ಹಾಕ್ತೀರಾ ಪೂರ್ತಿ ವಿಡಿಯೋ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಈಗ ವಿಡಿಯೋಗೆ ಬಂದುಬಿಡೋಣ. ಸೊ ಲವಂಗನ ಹೇಗೆ ಯೂಸ್ ಮಾಡಬೇಕು, ಇದರಿಂದ ನಾವು ಯಾವ ರೀತಿ ಕ್ರೀಮ್ ಮಾಡಬೇಕು, ಈ ಕ್ರೀಮನ್ನು ಯಾವಾಗ ಯೂಸ್ ಮಾಡಬೇಕು, ಮತ್ತು ಹೇಗೆ ಸ್ಟೋರ್ ಮಾಡಬೇಕು, ಮತ್ತು ಯಾರೆಲ್ಲ ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ ಅವರು, ಡ್ರೈ ಸ್ಕಿನ್ ಅವರು ಹೇಗೆ ಯೂಸ್ ಮಾಡಬೇಕು ಅನ್ನೋ ಪೂರ್ತಿ ಡೀಟೇಲ್ ಇನ್ಫಾರ್ಮೇಷನು ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ಸಿಗುತ್ತೆ. ಲವಂಗನ ಇನ್ಫ್ಯೂಸ್ ಮಾಡೋ ಮೆಥಡು 2 ರೀತಿಯಲ್ಲಿದೆ. ಒಂದು ಮೆಥಡು ನಾನು ತೋರಿಸ್ತೀನಿ. ಮತ್ತು ಇನ್ನೂ ಒಂದು ಮೆಥಡು ನೀವು ತುಂಬ ದಿನಗಳ ಟೈಮು ನಿಮಗೆ ಇದೆ ಅನ್ನೋದಾದರೆ ನೀವು ಒಂದು 15 ದಿನಗಳ ಕಾಲ ನಾನು ಹೇಳಿದಂಥ ಆಯಿಲು, ಆಲ್ಮಂಡ್ ಆಯಿಲ್ ಆಗ್ಬೋದು, ಜೊಜೋಬಾ ಆಯಿಲ್ ಆಗ್ಬೋದು, ಇಲ್ಲ ಅಂದರೆ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡು, ಅರ್ಧದಿಂದ 1 ಟೇಬಲ್ ಸ್ಪೂನಷ್ಟು ಲವಂಗನ ತೊಗೊಂಡು ನೀವು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ, ಡೈರೆಕ್ಟ್ ಸನ್ಲೈಟ್ ಬರಬಾರ್ದು, ಒಂದು ರೂಮಲ್ಲಿ ಎಲ್ಲಾದರೂ ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಡಬೇಕು. ಒಂದು 15 ದಿನ ನೀವು ಬಿಟ್ಟರೆ ಈ ಲವಂಗ ನಿಮಗೆ ಎಣ್ಣೆಯಲ್ಲಿ ಅದರ ಒಂದು ಗುಣಗಳೆಲ್ಲ ಬಿಟ್ಕೊಳ್ಳುತ್ತೆ, ಅದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಆಗ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಅರ್ಜೆಂಟಾಗಿ ಬೇಕು ಅನ್ನೋದಾದರೆ ಈ ಒಂದು ಮೆಥಡನ್ನು ಯೂಸ್ ಮಾಡ್ಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಲವಂಗನ ತಗೊಳ್ಳೋಣ. ಈಗ ಇದಕ್ಕೆ ಯಾವುದಾದ್ರೂ ಒಂದು ಕ್ಯಾರಿಯರ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಸಾಧ್ಯ ಜೊಜೋಬಾ ಆಯಿಲು ಅಥವಾ ಆಲ್ಮಂಡ್ ಆಯಿಲನ್ನು ಸೇರಿಸ್ಕೊಂಡ್ರೆ ಒಂದು ಒಳ್ಳೆ ಬೆನಿಫಿಟ್ ಇದೆ. ಇಲ್ಲ ನೀವು ಕೋಕೋನಟ್ ಆಯಿಲು ಸೇರಿಸ್ಕೊಳ್ಳೋದಾದರೆ ಇದು ಸ್ವಲ್ಪ ಸ್ಕಿನ್ನಿಗೆ ಹೆವಿ ಅನಿಸುತ್ತೆ. ಆದರೂ ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ತಗೊಂಡ್ರೆ ಒಂದು ಒಳ್ಳೆ ರಿಸಲ್ಟು ಸಿಗುತ್ತೆ. ಸೊ ನೀವು ಜೊಜೋಬಾ ಆಯಿಲು, ಆಲ್ಮಂಡ್ ಆಯಿಲು ಅದನ್ನು ಹಾಕ್ಕೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇಲ್ಲ ಅದ್ರ ಬದಲಾಗಿ ನೀವು ಕೋಕೋನಟ್ ಆಯಿಲ್ ಕೂಡ ತೊಗೊಳ್ಬೋದು. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲನ್ನು ತಗೊಳ್ತಾ ಇದ್ದೀನಿ. ಈಗ ಇದನ್ನು ಏನು ಮಾಡಬೇಕು ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ಈ ಎಣ್ಣೆಯಿಂದ ನಿಮ್ಮ ಪಿಗ್ಮೆಂಟೇಷನ್ ಹೋಗುತ್ತೆ ಅಂದರೆ ನಂಬ್ತೀರಾ? ಖಂಡಿತ ನಂಬಬೇಕು. ತುಂಬ ಚೆನ್ನಾಗಿದೆ, ಖಂಡಿತ ಟ್ರೈ ಮಾಡಿ. ಮತ್ತು ಪ್ಯಾಚ್ ಟೆಸ್ಟನ್ನು ಮೊದಲೇ ಹೇಳ್ತಾ ಇದ್ದೀನಿ, ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರನೇ ನೀವು ಯೂಸ್ ಮಾಡಬೇಕು. ಮತ್ತು ಪೂರ್ತಿ ವಿಡಿಯೋ ನೋಡಿ, ಯಾಕೆಂದರೆ ಪೂರ್ತಿ ವಿಡಿಯೋದಲ್ಲಿ ನಾನು ತುಂಬ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಟ್ಟಿರ್ತೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ಭಾಳ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಒಂದು 10 ನಿಮಿಷ ಇದನ್ನು ಈ ರೀತಿ ಬಿಸಿ ಮಾಡ್ಕೊಳ್ಬೇಕು. ಈ ಪ್ಯಾನಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ನಾನ್ ಸ್ಟಿಕ್ಕಲ್ಲೂ ಇದೆ. ಅಲ್ಯೂಮಿನಿಯಂಗಿಂತ ನಿಮಗೆ ನಾನ್ ಸ್ಟಿಕ್ ತುಂಬ ಚೆನ್ನಾಗಿರುತ್ತೆ. ಒಂದು 5 to 10 ಮಿನಿಟ್ಸ್ ಇದನ್ನು ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ. ತುಂಬ ಹುಷಾರಾಗಿ ಮಾಡಬೇಕು, ಇಲ್ಲಾಂದರೆ ಇದು ಸಿಡಿಯುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ಬಿಸಿ ಮಾಡ್ಲಿಕ್ಕೆ ಹೋಗಬೇಡಿ, ಲವಂಗಗಳು ಸಿಡಿದೋಗುತ್ತೆ. ಮತ್ತು ಇದಕ್ಕೆ ನೀವು ಒಂದು ಮುಚ್ಚಳ ಇಟ್ಟು ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಮತ್ತು ತುಂಬ ಹುಷಾರಾಗಿ ಮುಖನ ದೂರ ಇಟ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೇಫೆಸ್ಟ್ ಮೆಥಡಲ್ಲಿ ಇನ್ಫ್ಯೂಸ್ಡ್ ಆಯಿಲ್ ಮಾಡ್ಕೋಬೋದು. ಅಂದರೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಲವಂಗನ ತೊಗೊಂಡು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಯಾವುದಾದ್ರೂ ಆಯಿಲು, ಜೊಜೋಬಾ ಆಯಿಲ್ ಆಗ್ಬೋದು, ಆಲ್ಮಂಡ್ ಆಯಿಲ್ ಆಗ್ಬೋದು, ಅಥವಾ ಕೋಕೋನಟ್ ಆಯಿಲು ಹಾಕಿ ನೀವು ಒಂದು 15 ದಿನ ನೀವು ಹಾಗೆ ಇಟ್ಬಿಡಬೇಕು. ಗಾಜಿನ ಬಾಟ್ಲಲ್ಲಿ ಇಟ್ಬಿಟ್ಟಾಗ ನಿಮಗೆ ಈ ಒಂದು ಇನ್ಫ್ಯೂಸ್ಡ್ ಆಯಿಲು ರೆಡಿ ಆಗುತ್ತೆ. ಇಲ್ಲ ಅರ್ಜೆಂಟಲ್ಲಿ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಮೆಥಡನ್ನು ಫಾಲೋ ಮಾಡ್ಬೋದು. ಸೊ ಇದನ್ನ ನಾವು ಕೂಲ್ ಆಗ್ಲಿಕ್ಕೆ ಬಿಟ್ಬಿಡೋಣ. ಒಂದು ಸೈಡಲ್ಲಿ ತುಂಬಾ ಮಾತಾಡ್ತೀರಾ ಅಂತ ಹೇಳ್ತಾ ಇರ್ತೀರಾ, ಕರೆಕ್ಟ್ ಆಗಿ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡಬೇಕು ಅಂದಾಗ ಏನೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನ್ಕೊಳ್ತೀವಿ. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ. ಇದು ಕೂಲ್ ಆಗಲಿ, ರೆಮಿಡಿನ ರೆಡಿ ಮಾಡ್ಕೊಳ್ಳೋಣ. ಈ ಒಂದು ಕ್ರೀಮ್ ಮಾಡಲಿಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲನ್ನು ತಗೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಎಷ್ಟು ಕ್ಲಿಯರ್ ಆಗಿ, ಶುದ್ಧವಾಗಿದೆ ಅಂತ. ನೀವು ಇದೇ ರೀತಿಯಾದ ಒಂದು ಅಲೋವೆರಾ ಜೆಲ್ಲನ್ನು ಬೈ ಮಾಡಿ. ಬೇರೆ ನಮಗೆ ಕಲರ್ಫುಲ್ ಆಗಿರೋವಂಥದ್ದೆಲ್ಲ ಯೂಸ್ ಮಾಡ್ಕೋಬೇಡಿ, ಯಾಕೆಂದರೆ ಅದರಲ್ಲಿ ಕಲರ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಇದು ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟು. ನಾನು ತುಂಬ ಯೂಸ್ ಮಾಡ್ತಾ ಇರ್ತೀನಿ. ನಾನು ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ಯೂಸ್ ಮಾಡ್ತೀನಿ. ನಿಮಗೂ ಬೇಕಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನೀವು ಡಿಸ್ಕ್ರಿಪ್ಷನ್ನು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ DM-ಗೆ ನಿಮಗೆ ಲಿಂಕು ಬರುತ್ತೆ. ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾವು ರೋಸ್ ವಾಟರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಅರ್ಧ ಟೇಬಲ್ ಸ್ಪೂನು ರೋಸ್ ವಾಟರು ಅಷ್ಟೇ. ನೀವು ಬೈ ಮಾಡುವಾಗ ಕಲರ್ಫುಲ್ ಆಗಿರುವಂಥ ರೋಸ್ ವಾಟರ್ನ ಬೈ ಮಾಡಬೇಡಿ. ಇದು ನ್ಯಾಚುರಲ್ ಆಗಿರುವಂಥ ರೋಸ್ ವಾಟರು. ಇಲ್ಲ ರೋಸ್ ವಾಟರ್ನ ನೀವು ಮನೇಲೇ ಮಾಡ್ಕೊಳ್ಬೋದು. ಈಗ ಮುಲೇಟಿ ಪೌಡರನ್ನು ಸೇರಿಸ್ಕೊಳ್ಳೋಣ. ಈಗ ನಾವು ಹಾಕಿರೋ ಅಳತೆಗೆ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ತುಂಬ ಪವರ್ಫುಲ್ ಆಗಿರುವಂಥ ಕ್ರೀಮು. ಈಗ ಇದಕ್ಕೆ ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ಳೋಣ. ನಾನು ಕ್ಯಾಪ್ಸೂಲ್ಸ್ ತರಿಸ್ಕೊಂಡ್ಬಿಟ್ಟಿದ್ದೀನಿ. ನೀವು ಸಾಧ್ಯ ಆದಷ್ಟು ವಿಟಮಿನ್ ಇ ಆಯಿಲನ್ನು, ಕಾಸ್ಮೆಟಿಕ್ ಗ್ರೇಡ್ ಆಯಿಲನ್ನು ಸೇರಿಸಿದ್ರೆ ಆ ಬೆನಿಫಿಟು ಜಾಸ್ತಿ ಸಿಗುತ್ತೆ. ನೆಕ್ಸ್ಟು ಗ್ಲಿಸರಿನನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು 4 ರಿಂದ 5 ಡ್ರಾಪ್ ಆದರೆ ಸಾಕಾಗುತ್ತೆ. ಅಂದರೆ 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ. ವಿಡಿಯೋ ಇಲ್ಲಿಗೆ ಮುಗಿಲಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ.
ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಕ್ರೀಮು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಪವರ್ಫುಲ್ ಆಗಿರುವಂಥ ಕ್ರೀಮು. ಇದನ್ನು ದಯವಿಟ್ಟು ಪ್ಯಾಚ್ ಟೆಸ್ಟನ್ನು ಮಾಡಿ ನಂತರನೇ ಯೂಸ್ ಮಾಡಿ. ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಕಾಫಿ ಫ್ರೂತರ್ ಇರುತ್ತಲ್ಲ ಅದರಲ್ಲೂ ಕೂಡ ಬ್ಲೆಂಡ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಾಗಿದೆ ಈ ಕ್ರೀಮು. ಇನ್ನು ಇದಕ್ಕೆ 2 ಐಟಮ್ಗಳನ್ನು ನಾವು ಆ್ಯಡ್ ಮಾಡಬೇಕು. ಈಗ ಇದಕ್ಕೆ ಆಲ್ಮಂಡ್ ಆಯಿಲನ್ನು ಸೇರಿಸ್ಕೊಳ್ಳೋಣ. ತುಂಬ ಎಣ್ಣೆ ರೀತಿ ಆಗಿಬಿಡುತ್ತೆ, ಅದಕ್ಕೆ ಜಾಸ್ತಿ ಸೇರಿಸ್ಕೋಬೇಡಿ. ಒಂದು 6 ಡ್ರಾಪ್ ಸೇರಿಸ್ಕೊಂಡ್ರೆ ಸಾಕು. ಈಗ ನಮ್ಮ ಈ ಲವಂಗದ ಎಣ್ಣೆ ಅಂದರೆ ಇನ್ಫ್ಯೂಸ್ಡ್ ಆಯಿಲ್ ಏನಿದೆ ಲವಂಗದು ಅದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು 5 ರಿಂದ 6 ಡ್ರಾಪ್ ಆದರೆ ಸಾಕು. ಇಷ್ಟೇ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಸೇರಿಸ್ಕೊಳ್ಬಾರ್ದು. ಇದು ತುಂಬ ಪವರ್ಫುಲ್ ಆಗಿ ಇರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ. ಅದಕ್ಕೋಸ್ಕರ ಈ ಎಣ್ಣೆನ ನೀವು ನಿಮ್ಮ ಸ್ಕ್ಯಾಲ್ಪಿಗೂ ಕೂಡ ಹೇರ್ಸಿಗೂ ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇದ್ರ ಜೊತೆ ನೀವು ಯಾವ್ದಾದ್ರು ಆಯಿಲ್ಗಳನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು. ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ 1 ಸ್ಪೂನ್ ಕ್ರೀಮ್ ಇದ್ದರೆ ನಿಮ್ಮ ಪಿಗ್ಮೆಂಟೇಷನ್ ಹೋಗೋದ್ರಲ್ಲಿ 2 ಮಾತಿಲ್ಲ. ನಿಮ್ಮ ಮುಖದಲ್ಲಿರುವಂಥ ಏಕ್ನೆ ಮಾರ್ಕ್ಸ್ ಕೂಡ ಇದರಿಂದ ಹೋಗುತ್ತೆ. ತುಂಬ ಪವರ್ಫುಲ್ ಆಗಿರುವಂಥ ಕ್ರೀಮು. ಇದನ್ನು ನೀವು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಂಡು ನಂತರನೇ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಲವಂಗ ಪ್ರತಿಯೊಬ್ಬರಿಗೂ ಸೂಟ್ ಆಗಲ್ಲ, ತುಂಬ ಸ್ಟ್ರಾಂಗ್ ಇರುತ್ತೆ. ಅದಕ್ಕೋಸ್ಕರ ಪ್ಯಾಚ್ ಟೆಸ್ಟ್ ಕಂಪಲ್ಸರಿ. ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಇಲ್ಲಿ ಪೂರ್ತಿ ವಿಡಿಯೋ ಅಪ್ಲೋಡ್ ಆಗಿರಲ್ಲ. ಸೊ ಪೂರ್ತಿ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಪೂರ್ತಿ ವಿಡಿಯೋ ವಾಚ್ ಮಾಡ್ಬೋದು. ಮತ್ತು ಈ ರೆಮಿಡಿಲಿ ನಾನು ಯೂಸ್ ಮಾಡಿರೋಂಥ ಪ್ರತಿಯೊಂದು ಪ್ರಾಡಕ್ಟ್ನ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಆರಾಮಾಗಿ ಬೈ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಆದರೆ ಫಾಲೋ ಮಾಡಿ ನೀವು ಲಿಂಕ್ ಅಂತ ಕೊಟ್ಟರೆ ಮಾತ್ರ ನಿಮಗೆ ಲಿಂಕ್ ಬರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಪೇಜನ್ನು ಫಾಲೋ ಮಾಡಿಕೊಂಡು ಲಿಂಕ್ ಅಂತ ನೀವು ಕಮೆಂಟ್ ಮಾಡಿ. ಸೊ ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಈ ಕ್ರೀಮು ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂದರೆ ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು ಎಲ್ಲರಿಗೂ ಸೂಟ್ ಆಗುತ್ತೆ. ಮತ್ತೆ ಡ್ರೈ ಸ್ಕಿನ್ ಅವರು ಇದನ್ನ ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಪ್ಯಾಚ್ ಟೆಸ್ಟ್ ಅಂತೂ ಮಾಡಲೇಬೇಕು ಕಂಪಲ್ಸರಿ. ಸೊ ಡ್ರೈ ಸ್ಕಿನ್ ಅವರು ಇದಕ್ಕೆ ನೀವು ಸ್ವಲ್ಪ ಶಿಯಾ ಬಟರನ್ನು ಮೆಲ್ಟ್ ಮಾಡಿಕೊಂಡು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದು 1/4 ಟೇಬಲ್ ಸ್ಪೂನಿಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಶಿಯಾ ಬಟರ್ ಬದಲಾಗಿ ನೀವು ಆಲ್ಮಂಡ್ ಆಯಿಲನ್ನು ನಾವು ಇದಕ್ಕೆ ಸೇರಿಸ್ಕೊಂಡ್ವಲ್ವಾ ಅದನ್ನೇ ನೀವು ಡಬಲ್ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಳಿ. ಸೊ ಆಗ ನಿಮಗೆ ಡ್ರೈ ಸ್ಕಿನ್ ಅವರಿಗೂ ಕೂಡ ಈ ಕ್ರೀಮು ಸೂಟ್ ಆಗುತ್ತೆ. ನೈಟ್ ನಾವು ಮಲ್ಗಕ್ಕೆ ಮುಂಚೆ ಈ ಕ್ರೀಮನ್ನು ಅಪ್ಲೈ ಮಾಡಬೇಕಾಗತ್ತೆ. ಫೇಸನ್ನು ನೀವು ಚೆನ್ನಾಗಿ ವಾಶ್ ಮಾಡಿಕೊಂಡು ವೈಪ್ ಮಾಡಿಕೊಂಡು ನಂತರ ಸ್ವಲ್ಪ ನೋಡಿ ರಾತ್ರಿ ಮಲಗುವಾಗ ನೀವು ಮಲ್ಗಕ್ಕೆ ಮುಂಚೆ ಮುಖನ ವಾಶ್ ಮಾಡಿಕೊಂಡು ಚೆನ್ನಾಗಿ ಒರೆಸ್ಕೊಂಡು ನಂತರ ಇಷ್ಟು ಪ್ರಮಾಣದಲ್ಲಿ ನೀವು ತಗೊಂಡು ಲೈಟಾಗಿ ನೋಡಿ ಈ ರೀತಿಯಾಗಿ ಸ್ಕಿನ್ನಿಗೆ ಅಪ್ಲೈ ಮಾಡಿ ಜಸ್ಟ್ ನೀವು ಈ ರೀತಿ ಮಸಾಜ್ ಮಾಡಿ 1 ನಿಮಿಷ ಮಾಡಿಕೊಂಡ್ರೆ ಸಾಕು. ಅದರಲ್ಲೂ ಏಕ್ನೆ ಮಾರ್ಕ್ಸು ಮತ್ತು ಪಿಗ್ಮೆಂಟೇಷನ್ ಇರೋ ಜಾಗದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನೀವು ಹಚ್ಚಬೇಕು. ಸ್ವಲ್ಪನೇ ತಗೋಬೇಕು. ರಾತ್ರಿ ಹಚ್ಚಿ ಮಲಗೋದು ಮತ್ತೆ ಬೆಳಗ್ಗೆ ಎದ್ದು ನೀವು ವಾಶ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಮಾಡಿ ಖಂಡಿತ ನಿಮ್ಮ ಪಿಗ್ಮೆಂಟೇಷನ್ ಹೋಗೋಕ್ಕೆ ಮತ್ತು ಏಕ್ನೆ ಮಾರ್ಕ್ಸ್ ಹೋಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ರೆಡ್ಯೂಸ್ ಆಗೋದ್ರಲ್ಲಿ ಈ ಕ್ರೀಮು ಎಫೆಕ್ಟಿವ್. ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಡಿ, ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ, ರಾತ್ರಿ ಹಾಗೆ ಬಿಟ್ಬಿಡಿ, ನಂತರ ಬೆಳಗ್ಗೆ ಎದ್ದು ನೀವು ವಾಶ್ ಮಾಡೋದು ಅಷ್ಟೇ. ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಇದು ಸೂಟ್ ಆಗೋದಿಲ್ಲ. ಸೊ ಹಾಗಾಗಿ ಟ್ರೈ ಮಾಡಲೇಬೇಡಿ. ಬೇರೆ ಸ್ಕಿನ್ ಅವರಾದರೆ ಇದನ್ನು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರನೇ ಇದನ್ನು ಟ್ರೈ ಮಾಡಿ. ಮತ್ತು ಇದನ್ನು ಸ್ಟೋರ್ ಮಾಡೋ ವಿಧಾನ ಹೇಗೆ ಅಂದರೆ ಏರ್ ಟೈಟ್ ಕಂಟೈನರಲ್ಲಿ ಆದಷ್ಟು ನೀವು ಗಾಜಿನ ಬಾಟ್ಲಲ್ಲಿ ಫಿಲ್ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ 7 ದಿನ ತನಕ ಇಡಬೇಕು. ಇದನ್ನು ಹೊರಗಡೆ ಇಡಬಾರ್ದು, ಫ್ರಿಡ್ಜಲ್ಲಿ ಇಡಬೇಕು. ಫ್ರೀಸರಲ್ಲ, ಫ್ರಿಡ್ಜಲ್ಲಿ ಇಟ್ಬಿಟ್ಟು ನೀವು 7 ದಿನದ ತನಕ ನೀವು ಯೂಸ್ ಮಾಡ್ಕೊಳ್ಬೋದು. ಇಷ್ಟೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಇಲ್ಲ ಬೇಕಿದ್ರೆ ನೀವು ಇದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಏಕೆಂದರೆ 7 ದಿನ ಆದಮೇಲೆ ನಾವು ಮತ್ತೆ ಹೊಸ ಬ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ತುಂಬ ಎಫೆಕ್ಟಿವ್ ಆಗಿರೋವಂಥ ತುಂಬ ಸ್ಟ್ರಾಂಗ್ ಆಗಿರೋವಂಥ ಇದು ಕ್ರೀಮು. ನೀವು ಮಾರ್ಕೆಟಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕ್ರೀಮ್ ತಂದರೂ ಈ ರಿಸಲ್ಟ್ ಬರಲ್ಲ. ಸೊ ನೀವು ಮನೇಲೇ ಸುಲಭವಾಗಿ ಈ ಕ್ರೀಮನ್ನು ಮಾಡ್ಕೋಬೋದು. ಪ್ಯಾಚ್ ಟೆಸ್ಟ್ ಮಾತ್ರ ಕಂಪಲ್ಸರಿ. ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಇದು ಸೂಟ್ ಆಗೋದಿಲ್ಲ. ಡಿಯರ್ ವ್ಯೂವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಸಮಯದಲ್ಲೂ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೊದಲು ಬರುತ್ತೆ. ಮತ್ತೆ ವಿಡಿಯೋನ ಮಿಸ್ ಮಾಡದೆ ನೀವು ನೋಡ್ಕೋಬಹುದು. ಹಾಗೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನೀವು ಹಾಕುವಂತ ಕಮೆಂಟ್ ಬೇರೆಯವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.